ನಿರೀಕ್ಷಕರ ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಏನಾಗಿದೆ ಈ ಡೊನಾಲ್ಡ್ ಟ್ರಂಪ್ಗೆ? ಯಾಕೆ ಹಿಂಗೆ ಆಡ್ತಿದ್ದಾರೆ? ಅಸಲಿಗೆ ಅವ್ರು ಮಾಡೋಕ್ಕೆ ಹೊರಟಿರೋದಾದ್ರೂ ಏನು? ಯಾರ ವಿರುದ್ಧ ಈ ಹೋರಾಟ? ಅಮೆರಿಕದಲ್ಲಿ ಟ್ರಂಪ್ 2ನೇ ಬಾರಿ ಅಧ್ಯಕ್ಷ ಆದಾಗಿನಿಂದಲೂ ಕೂಡ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. Healthcare, hands off our education, and hands off of our democracy. We will drill, baby, drill. Never charge anybody anything, but now we're going to charge. Trump is a traitor. He's betrayed this country. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಸ್ಯಾಡಿಸ್ಟ್ ಅಂತೆ ಟ್ರಂಪ್ ವರ್ತಿಸ್ತಾ ಇದ್ದಾರೆ. ಇವರೇನಾದರೂ ಸೈಕೋಪಾತ? ಟ್ರಂಪ್ ಒಬ್ಬ ಸೈಕೋಪಾತ್. ಆತನಿಗೆ ಒಂಥರ ವಿಚಿತ್ರವಾದ ಮನೋರೋಗ ಇದೆ. ಕೆಲವರನ್ನ ನೀವು ನೋಡಿರ್ತೀರ, ಯಾವುದೋ ಒಂದು ಪ್ರಾಣಿಗೋ ಅಥವಾ ಕೀಟಕ್ಕೋ ಹಿಂಸೆ ಕೊಡ್ತಾ ಅದರಿಂದ ಒಂಥರ ವಿಕೃತ ಖುಷಿಯನ್ನು ಪಡ್ತಾರೆ. ಕೆಲ ಸೈಕೋ ಕಿಲ್ಲರ್ಗಳು ಹಾಗೇನೆ ವಿಚಿತ್ರವಾಗಿ ಟಾರ್ಚರ್ ಕೊಟ್ಟು ಕೊಲ್ತಾರೆ. ಹಾಗೆಯೇ ಟ್ರಂಪ್ಗೂ ಒಂದು ಕಾಯಿಲೆ ಇದೆ. ಆತ ಸೈಕೋಪಾತ್ ಅಂತ ಸ್ವತಃ ಅಮೆರಿಕದ ಮನೋವೈದ್ಯ ತಜ್ಞರೇ ಹೇಳ್ತಿದ್ದಾರೆ. ಸ್ಯಾಡಿಸಮ್ ಅಂದರೆ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ವಿಕೃತ ಖುಷಿ ಪಡುವ ವ್ಯಕ್ತಿತ್ವ. ಸೋಷಿಯೋಪತಿ ಅಂದರೆ ಕರುಣೆ ಇಲ್ಲದೆ ಅಹಂಕಾರದಿಂದ ವರ್ತಿಸೋದು. ಪಾರಾನೋಯ, ಸದಾ ಭ್ರಮೆಯಲ್ಲಿ ಬದುಕ್ತಾ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ನ್ಯಾರಸಿಸಮ್, ಜಗತ್ತೇ ತನ್ನ ಬಗ್ಗೆ ಮಾತಾಡಬೇಕು ಅಂತ ಅಂದುಕೊಂಡಿರೋದು. ಅಂದರೆ ಇತಿಹಾಸ ತನ್ನ ಬಗ್ಗೆ ಯಾವಾಗಲೂ ಮಾತಾಡ್ತಾನೆ ಇರಬೇಕು, ತನ್ನ ಹೆಸರನ್ನು ನೆನಪಲ್ಲಿಟ್ಕೊಂಡಿರಬೇಕು ಅಂದ್ಕೊಂಡಿರೋ ಮನೋರೋಗಿ ಈ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಇಂತಹ ಮನೋರೋಗವನ್ನು ಹೊಂದಿದ್ದು ಅದೇ ಕಾರಣಕ್ಕೆ ಹೀಗೆಲ್ಲ ವರ್ತಿಸ್ತಿದ್ದಾರಾ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಟ್ರಂಪ್ ಹೀಗೆ ದಿನ ಆಡ್ತಿರೋದನ್ನು ನೋಡ್ತಾ ಇದ್ರೆ ಇದರಲ್ಲೇನು ಆಶ್ಚರ್ಯ ಅಂತನೂ ಅನಿಸ್ತಾ ಇಲ್ಲ. ಟ್ಯಾಕ್ಸ್ ವಿಷಯದಲ್ಲಿ ಈಗ ಟ್ರಂಪ್ ಕೊಟ್ಟಿರೋ ಹೇಳಿಕೆ ಕೂಡ ಹಾಗೇ ಇದೆ. ಟ್ರಂಪ್ ಹೇಳ್ತಾರೆ, ಜಾಗತಿಕ ಮಾರುಕಟ್ಟೆಗಳ ಕುಸಿತ ನನಗಿಷ್ಟ ಇಲ್ಲ, ಹಾಗಂತ ಕೆಲವು ವಿಪ್ಲವ ಸಂಭವಿಸಿದ್ರೂ ಅದರಿಂದ ನನಗೆ ಚಿಂತೆ ಇಲ್ಲ. ನಮ್ಮ ದೇಶವು ಹೆಚ್ಚು ಬಲಿಷ್ಠವಾಗಿದೆ. ಕೆಲವೊಮ್ಮೆ ಏನನ್ನಾದರೂ ಸರಿಪಡಿಸಬೇಕು ಅಂದರೆ ಔಷಧಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಜಗತ್ತು ಏನಾದರೂ ನನಗೆ ಚಿಂತೆ ಇಲ್ಲ, ನಾನು ಎಲ್ರಿಗೂ ತಕ್ಕ ಬುದ್ಧಿ ಕಲಿಸ್ತೀನಿ ಅನ್ನೋ ದುರಹಂಕಾರ ಟ್ರಂಪ್ನದ್ದು. ಟ್ರಂಪ್ ಸಾಕ್ಷಾತ್ ಆಧುನಿಕ ಯುಗದ ಹಿಟ್ಲರ್ನಂತೆಯೇ ಕಾಣ್ತಾ ಇದ್ದಾರೆ. ಟ್ರಂಪ್ ಈಗ ಇಡೀ ವಿಶ್ವವನ್ನೇ ಎದುರು ಹಾಕ್ಕೊಂಡಿದ್ದಾರೆ. ಇನ್ನು ಕೇವಲ 24 ಗಂಟೆಗಳಲ್ಲಿ ಅಂದರೆ ಏಪ್ರಿಲ್ 9ನೇ ತಾರೀಕಿನಿಂದ ಟ್ರಂಪ್ನ ಸುಂಕ ಸಮರ ಶುರುವಾಗಲಿದೆ. ಈಗ ಅಮೆರಿಕದ ಈ ತೆರಿಗೆ ಯುದ್ಧಕ್ಕೆ ಪ್ರತಿಯಾಗಿ ಚೀನಾ, ಕೆನಡಾ, ಮೆಕ್ಸಿಕೋದಂತಹ ದೇಶಗಳು ಕೂಡ ಸಮರಕ್ಕೆ ಇಳಿದುಕೊಂಡಿದೆ. ಈ ಸುಂಕ ಸಮರದಿಂದ ಬೆಲೆಗಳು ದುಬಾರಿಯಾಗಿ ಜಾಗತಿಕ ಆರ್ಥಿಕ ಹಿಂಜರಿತ ಉಂಟಾಗುವ ಸಂಭವ ಕೂಡ ಇದೆ. ಹೀಗಾಗಿಯೇ ಹೂಡಿಕೆದಾರರು ಹೂಡಿಕೆ ಮಾಡೋದಕ್ಕೆ ಕೂಡ ಹಿಂಜರಿತಾ ಇದ್ದಾರೆ. ಇದರ ಪರಿಣಾಮ ಮಾರುಕಟ್ಟೆಯಿಂದ ಹಣವನ್ನು ಕೂಡ ಹಿಂಪಡೆಯಲಾಗ್ತಿದೆ. ಜಗತ್ತಿನ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಅಷ್ಟಕ್ಕೂ ಟ್ರಂಪ್ ಈ ಟ್ಯಾಕ್ಸ್ ವಾರ್ ಶುರು ಮಾಡಿದ್ಯಾಕಾಗಿ? ಏನಿದು ಟ್ಯಾಕ್ಸ್ ವಾರ್? ಒಂದೆರಡು ಲೈನಲ್ಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಅಮೆರಿಕದ ಉತ್ಪನ್ನಗಳಿಗೆ ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳು ತೆರಿಗೆಯನ್ನು ವಿಧಿಸುತ್ತೆ. ಆದರೆ ಭಾರತ ಸೇರಿ ಉಳಿದ ದೇಶಗಳ ಉತ್ಪನ್ನಗಳಿಗೆ ಇಷ್ಟು ಸಮಯ ಅಮೆರಿಕ ತೆರಿಗೆಯನ್ನು ವಿಧಿಸ್ತಿರಲಿಲ್ಲ. ಆದರೆ ಟ್ರಂಪ್ ಬಂದಿದ್ದು ಅಮೆರಿಕದ ಮೇಲೆ ಹೇರಿದ್ದ ತೆರಿಗೆಯನ್ನು ವಾಪಸ್ ತೆಗೀರಿ ಅಂತ ವಾರ್ನ್ ಮಾಡ್ತಾರೆ. ಆದರೆ ಯಾರು ಕೇಳದೇ ಇದ್ದ ಕಾರಣ ಅಮೆರಿಕ ಕೂಡ ಭಾರತ ಮತ್ತು ಉಳಿದ ದೇಶಗಳ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ವಿಧಿಸೋದಕ್ಕೆ ಹೊರಟಿದೆ. ಎಸ್ಪೆಷಲಿ ಚೀನಾದ ಉತ್ಪನ್ನಗಳ ಮೇಲೆ 50% ಟ್ಯಾಕ್ಸನ್ನು ವಿಧಿಸಿದೆ.
ಆದರೆ ಭಾರತಕ್ಕೆ ಅಮೇರಿಕ ಹಾಕಿರೋ ಟ್ಯಾಕ್ಸ್ 26%. ಇದೇ ಕಾರಣದಿಂದ ಬಾಂಬೆ ಷೇರುಪೇಟೆ ಸೆನ್ಸೆಕ್ಸ್ ಒಂದೇ ದಿನ 2227 ಅಂಕ ಹಾಗೂ ನಿಫ್ಟಿ 742 ಅಂಕಗಳ ಮಹಾಪತನ ಕಂಡಿದೆ. 10 ತಿಂಗಳಲ್ಲಿ ಅಂದರೆ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಘೋಷಣೆಯ ಬಳಿಕ ಒಂದೇ ದಿನದಲ್ಲಿ ಕಂಡಂತಹ ಅತಿ ಕನಿಷ್ಠ ಕುಸಿತ ಇದು. ಇದರಿಂದ ಒಂದೇ ದಿನ ಹೂಡಿಕೆದಾರರಿಗೆ 14 ಲಕ್ಷ ಕೋಟಿ ರೂಪಾಯಿ ನಷ್ಟ ಕೂಡ ಆಗಿದೆ. ಸೆನ್ಸೆಕ್ಸ್ ಸತತ 3ನೇ ದಿನವೂ ಇಳಿಕೆ ಕಂಡಿದ್ದು ಸೋಮವಾರದ ಆರಂಭದಲ್ಲಿ 3939.6 ಅಂಕ, ಶೇಕಡ 5% ಕುಸಿತ ಕಂಡು 71,425ಕ್ಕೆ ಇಳಿದಿತ್ತು. ಅನಂತರ ಸ್ವಲ್ಪ ಚೇತರಿಕೆ ಕಂಡು ದಿನದ ಅಂತ್ಯಕ್ಕೆ 2226.7 ಅಂಕ ಇಳಿಕೆಯಾಗಿ ದಿನದ ಅಂತ್ಯಕ್ಕೆ 73,137.9 ಅಂಕದಲ್ಲಿ ಮುಕ್ತಾಯಗೊಂಡಿತ್ತು. ಹಾಗಂತ ಭಾರತ ಮಾತ್ರ ಇದರಿಂದ ಹೆಚ್ಚು ಕಂಗಾಲಾಗಬೇಕಾದ ಅವಶ್ಯಕತೆ ಇಲ್ಲ. ಚೀನಾ, ಫ್ರಾನ್ಸ್, ತೈವಾನ್ ರಾಷ್ಟ್ರಗಳನ್ನು ನೋಡಿದ್ರೆ ಭಾರತದ ಸ್ಥಿತಿ ಫಾರ್ ಬೆಟರ್ ಅಂತಲೇ ಅನ್ಬೋದು. ಷೇರು ಕುಸಿತದ ಬೆನ್ನಲ್ಲೇ ಪ್ರಧಾನಿ ಮೋದಿಯವರೇ ಸ್ವತಃ ಮಧ್ಯಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಆದರೆ ಮತ್ತೆ ಅಮೆರಿಕದ ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡಿ ಯಾವುದೇ ಸೇಡು ತೀರಿಸಿಕೊಳ್ಳೋ ಕೆಲಸ ಮಾಡುವ ಯೋಚನೆಯಲ್ಲಿ ಭಾರತ ಇಲ್ಲ. ಖುದ್ದು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಮೋದಿಯವರೇ ಇದನ್ನು ನಿಭಾಯಿಸಲಿದ್ದಾರೆ, ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಹೀಗೆ ಜಗತ್ತಿಗೆ ಹಿಂಸೆಯನ್ನು ಕೊಟ್ಟು ಒಳಗೊಳಗೆ ಟ್ರಂಪ್ ಸಂಭ್ರಮಿಸ್ತಾ ಇದ್ದರೆ ಅಮೇರಿಕಾದಲ್ಲಿ ಟ್ರಂಪ್ ವಿರುದ್ಧ 50 ರಾಜ್ಯಗಳಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಎಲಾನ್ ಮಸ್ಕ್ ಹಾಗೂ ಟ್ರಂಪ್ ವಿರುದ್ಧ ಅಮೇರಿಕಾದಲ್ಲಿ ಲಕ್ಷಾಂತರ ಮಂದಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ ಇಡೀ ಜಗತ್ತಿನಲ್ಲೇ ಸುದ್ದಿ ಆಗ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಅಮೇರಿಕ ಮಂದಿ ಸದ್ಯದಲ್ಲೇ ರಾಜೀನಾಮೆ ಕೊಡುವಂತೆ ಮಾಡಿದ್ರೂ ಆಶ್ಚರ್ಯ ಏನಿಲ್ಲ. ವೀಕ್ಷಕರೇ, ಟ್ರಂಪ್ ತೆಗೆದುಕೊಳ್ತಿರೋ ಈ ನಿರ್ಧಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.